ಮೂರು ಪಕ್ಷಗಳಿಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಕಬ್ಬಿಣದ ಕಡಲೆ. ಅನ್ಕೊಂಡಷ್ಟು ಯಾರಿಗೂ ಸುಲಭ ಇಲ್ಲ. ಹಾಗಾದ್ರೆ ಅವರ ಪ್ಲಾನ್ಸ್ ಏನು, ಬೇರೆ ಎದುರಾಳಿಗಳನ್ನ ಹೇಗೆ ಅವರು ಮಣಿಸ್ತಾರೆ, ಏನು ಲೆಕ್ಕಾಚಾರ, ಇದರ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಮೂವರು ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ ವಕ್ತಾರರು ಸುಧೀಂದ್ರ ಅವರು ಬಂದಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ಭಾಸ್ಕರ್ ರಾವ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ JDSನ ವಕ್ತಾರರು ದೇವರಾಜ್ ಅವರಿದ್ದಾರೆ. ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾಂಗ್ರೆಸ್ ಅವರಿಂದಾನೇ ಆರಂಭ ಮಾಡಿಬಿಡ್ತೀನಿ. ಸರ್, ಬಹಳ ಸುಲಭವಾಗಿ ವಿಧಾನಸಭಾ ಚುನಾವಣೆ ಗೆದ್ದುಬಿಟ್ರಿ. ಅಂದುಕೊಂಡಿದ್ದಕ್ಕಂತೂ ಜಾಸ್ತಿ ಸೀಟ್ಗಳು ಬಂತು ಅಂತಲೇ ಲೆಕ್ಕಾಚಾರ ಇಟ್ಕೊಳ್ಳೋಣ. ಆದರೆ ಲೋಕಸಭಾ ಚುನಾವಣೆ ನಿಮಗೆ ತುಂಬ ಕಠಿಣವಾಗ್ತಾ ಇದೆ. ನಿಮ್ಮ ನಾಯಕರ ಹೇಳಿಕೆಗಳು, ನಿಮ್ಮ ಈ ಎಲ್ಲ ತಯಾರಿಗಳು ನೋಡ್ತಾ ಇದ್ರೆ ಹಾಗನ್ನಿಸ್ತಾ ಇದೆಯಾ ಸರ್ ತಮಗೆ? ಒಂದು ಭಾಳ ಸುಲಭವಾಗಿ ಗೆದ್ವಿ ಅಂತಕ್ಕಂಥದ್ದಲ್ಲ, ಅಲ್ಲೂ ಕೂಡ ನಾವು ಸಾಕಷ್ಟು ಶ್ರಮವನ್ನು ಹಾಕಿದ್ದೀವಿ. ಏನು ಸ್ಟ್ರಾಟಜಿ ಮಾಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ್ದೀವಿ, ಗೆದ್ದಿದ್ದೀವಿ. ಜನಾಭಿಪ್ರಾಯ. ಬಟ್ ಈ ಲೋಕಸಭಾ ಚುನಾವಣೆ ವಿಷಯಕ್ಕೆ ಬಂದಾಗ ನೋಡಿ, ಈಗ ನೀವು ಮಾಡ್ತಾ ಇರೋದನ್ನ ಅದಕ್ಕೆ ಒಂದು ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ. ಈಗ ನಮ್ಮ ವರಿಷ್ಠರು ಕರೆದಿದ್ದಾರೆ, ಅವ್ರು ಏನು ಹೇಳಿದ್ರು, ಪರಮೇಶ್ವರ್ ಅವರು ಆಗಲಿ MB ಪಾಟೀಲ್ರಾಗಲಿ ಇವತ್ತು ಏನು ಸೂಚನೆಯನ್ನು ಕೊಟ್ಟರು, ಕೋಆರ್ಡಿನೇಟರ್ಗಳ ಜೊತೆ ಸಂಪರ್ಕದಲ್ಲಿರಬೇಕು, ಪ್ರತಿ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅದರ ವಿವರವನ್ನು ಹೈಕಮಾಂಡ್ಗೆ ತಿಳಿಸಬೇಕು, ಅಲ್ಲೇನು ಬದಲಾವಣೆ. ಇದು ನನಗೆ ಕೇಳಿದ್ರೆ ಇಟ್ ಈಸ್ ಅ ನಾರ್ಮಲ್ ಕ್ಯಾಂಪೇನ್ ಪ್ಲಾನ್ ಫಾರ್ ಎನಿ ಪಾರ್ಟಿ ದಟ್ ಮ್ಯಾಟರ್. ನಾವು ಇದನ್ನು ಹಿಂಗೆ ಮಾಡ್ಬೋದು, ಅವ್ರು ಇನ್ನೊಬ್ರು ಹಂಗೆ ಮಾಡ್ಬೋದು ಅಷ್ಟೇ ಹೊರತು ಗ್ರೌಂಡ್ ರಿಯಾಲಿಟಿಯನ್ನ ಒಂದು ಕಂಡುಹಿಡಿದು ಅಲ್ಲಿ ಏನಾಗಬೇಕಾಗಿದೆ, ಆಗು ಹೋಗುಗಳೇನು, ಇಲ್ಲಿ ಏನು ಬದಲಾವಣೆ ಮಾಡಬೇಕು, ನಮ್ಮ ಪಕ್ಷಕ್ಕೆ ಪೂರಕವಾದ ವಾತಾವರಣ ಅಲ್ಲಿ ಯಾವ ರೀತಿ ಸೃಷ್ಟಿಸಬೇಕು ಅಂತಕ್ಕಂಥ ಪ್ಲಾನಿಂಗ್ ಮಾಡೋದು ಅದು ಎಲ್ಲ ಪಕ್ಷನೂ ಮಾಡ್ತಕ್ಕಂಥ ಕೆಲಸ. ನೀವು ಅದನ್ನೇ ಒಂದು ವಿಶಿಷ್ಟವಾಗಿ ಒಂದು ಸಪರೇಟ್ ಆಯಾಮವನ್ನು ಅದಕ್ಕೆ ಕೊಟ್ಟು ಇದು ಬಹಳ ಕಬ್ಬಿಣದ ಕಡಲೆ ಆಗಿದೆ, ಇವ್ರಿಗಿದು ಏನು ನುಂಗ್ಲಾರದ ತುತ್ತಾಗಿದೆ ಅಂತಕ್ಕಂಥ ವಿಮರ್ಶೆ ಮಾಡೋದು ನನಗೆ ಕೇಳಿದ್ರೆ ಹಂಗಲ್ಲ ಸರ್. ಈಗ ಮಿನಿಸ್ಟರ್ಗಳನ್ನ ಕೆಲವರನ್ನ ಕಣಕ್ಕಿಳಿಸಬೇಕು ಅಂತಕ್ಕಂಥ ಪ್ಲಾನ್. ಹೌದು ಹೌದು, ಮಿನಿಸ್ಟರ್ಗಳನ್ನೇ ಕಣಕ್ಕಿಳಿಸಬೇಕು ಅಂದ್ರೆ ಅಭ್ಯರ್ಥಿಗಳ ಕೊರತೆ ಅಂತಕ್ಕಂಥ ಲೆಕ್ಕ ಬರುತ್ತೆ. ಈಗ ಇದೇ ರೀತಿ ಈಗ ಮಹಾರಾಷ್ಟ್ರದ ಇದು ಮಧ್ಯಪ್ರದೇಶ ಚುನಾವಣೆಯಲ್ಲಿ 13 ಜನ ಕೇಂದ್ರ ಮಂತ್ರಿಗಳನ್ನ MLA ಗಳಿಸಿದ್ರು. ಅಲ್ಲಿ ಇದೇ ತರ ವಿಶ್ಲೇಷಣೆ ಮಾಡಿದ್ರ ನೀವು? ಹೌದು, ಖಂಡಿತ ಮಾಡಿದ್ವಿ. ಇಲ್ಲ ನಾನು ನೋಡ್ತಾ ಇದ್ದೆ, ನಾನು ಹೇಳ್ತಾ ಇರೋದು ನೋಡಿ, ಅದಕ್ಕೆ ಅಲ್ಲಿನ ಆಯಾಮ. ವಿನ್ನಬಿಲಿಟಿ ಇಸ್ ದ ಓನ್ಲಿ ಫ್ಯಾಕ್ಟರ್. ಇವತ್ತು ನರೇಂದ್ರ ಸಿಂಗ್ ತೋಮರ್ ಎಕ್ಸಾಂಪಲ್ ಹೇಳ್ತೀನಿ, ಅಂತ ಒಬ್ಬ ಬಹಳ ದೊಡ್ಡ ನಾಯಕ ಬಿಜೆಪಿನಲ್ಲಿ ಮಧ್ಯಪ್ರದೇಶಕ್ಕೆ ಸೇರಿದವರು. ಅವರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತಾನೆ ಬಿಂಬಿತವಾದಂತ ಒಬ್ಬ ವ್ಯಕ್ತಿ. ಅಂತ ಅವರು ಕೇಂದ್ರ ಸಚಿವರಾಗಿದ್ದವ್ರನ್ನ ಕರ್ಕೊಂಡ್ಬಂದು MLA ಮಾಡಿ ಸ್ಪೀಕರ್ ಮಾಡೋದು. ಆ ರೀತಿ ಅವ್ರಿಗೆ ಅಲ್ಲಿನ ಆಯಾಮದ ಪ್ರಕಾರ ಆ ಜನಾಂಗದ ಅಥವಾ ಅವ್ರ ಜನಾಂಗದ್ದು ಏನೋ ಒಂದು ಲೆಕ್ಕಾಚಾರ ಇರೋದ್ರ ಮೇಲೆ ಆ ರೀತಿ ಸ್ಟೆಪ್ಸ್ ತಗೊಂಡಿರ್ತಾರೆ. ಇಟ್ಸ್ ಎ ನಾರ್ಮಲ್ ಸ್ಟ್ರಾಟರ್ಜಿ. ಅದು ಅದೇ ಒಂದು ದೊಡ್ಡ ಬದಲಾವಣೆ ಅಥವಾ ಇದರಿಂದನೇ ಚಿಂತಾಕ್ರಾಂತರಾಗಿದೆಯೋ ಕಬ್ಬಿಣದ ಕಡಲೆನೋ ಅಂತಕ್ಕಂಥ ವಿಮರ್ಶೆ ಈ ಸದ್ಯಕ್ಕೆ ನನ್ನ ಈಗ ನಿಮ್ಮ ಪಕ್ಷದ ವಿಚಾರಕ್ಕೆ ಆಮೇಲೆ ಬರ್ತೀನಿ ನಾನು. ಇವರ ವಿಶ್ಲೇಷಣೆ ಬಗ್ಗೆ ಏನ್ ಹೇಳ್ತೀರಾ? ಕಾಂಗ್ರೆಸ್ಗೆ ಈ ಸರ್ತಿ ಲೋಕಸಭಾ ಚುನಾವಣೆ ಕಠಿಣವಾಗ್ತಿದೆಯಾ ಅಂತ ಅವರು ಈಗಾಗಲೇ ಹೇಳಿದ್ರಲ್ಲ ಅವರು. ನಮ್ಮ ಪಾರ್ಟಿ ಬಗ್ಗೆ ನಾನು ಇನ್ನೂ ಕರೆಕ್ಟಾಗಿ ಹೇಳ್ತೀನಿ. ಏನಂದರೆ ನಮ್ಮ ಪಾರ್ಟಿ ಈಸ್ ಐಡಿಯಾಲಜಿ ಡ್ರಿವನ್, ಆರ್ಗನೈಸೇಷನ್ ಡ್ರಿವನ್. ಕ್ಯಾಂಡಿಡೇಟ್ ಬರೋದು ಲಾಸ್ಟಲ್ಲಿ. ಓಕೆ, ಅದರಿಂದ ಅವರು ಏನು ಒಂದು ಎಕ್ಸಾಂಪಲ್ ಕೊಟ್ಬಿಟ್ರು, ದಟ್ ನಾವು ಕೇಂದ್ರ ಸಚಿವರೇ ಕರ್ಕೊಂಡ್ಬಂದು ನಾವು ನಿಲ್ಸಿದ್ವಿ ಅಂತ. ಆ್ಯಂಡ್ ವಿನ್ನಬಿಲಿಟಿ ಆಲ್ಸೋ. ಸೊ ದಟ್ ಬೀಂಗ್ ಬೈ ಆ್ಯಂಡ್ ಲಾರ್ಜ್ ಸೇಮ್ ಸ್ಟ್ರಾಟಜಿ ಇರುತ್ತೆ ಎಲ್ಲ ಕಡೆನೂ. ವಿ ಹ್ಯಾವ್ ಟು ಓನ್ಲಿ ಸೇ ಕೊನೆಗೆ ಜನ ಯಾವ ಟೈಪ್ ಲೀಡರ್ಶಿಪ್ ಒಪ್ಕೊಳ್ತಾರೆ ಅದರಿಂದ ಕಂಪ್ಲೀಟಾಗಿ ರಿಫ್ಲೆಕ್ಟ್ ಆಗುತ್ತೆ. ಅದರ್ವೈಸ್ ಎಲ್ಲರೂ ಅದೇ ದಾರಿಲಿ ಹೋಗ್ತಾರೆ. ಜನ ಯಾವ ಥರ ನಾಯಕತ್ವ ಸ್ಪಂದಿಸ್ತಾರೆ, ಜನರಿಗೆ ಏನು ಬೇಕು ಅದು ನಾವು ಅಲೈನ್ಡ್ ಆಗಿದ್ದರೆ ಆವಾಗ ನಾವು ನಮ್ಮ ಪರವಾಗಿ ಬರ್ತಾರೆ. ಇಲ್ಲದೇ ಇದ್ದರೆ ನಾವೇನು ಮಾತಾಡ್ತಾ ಇರ್ತೀವಿ ಅಥವಾ ಏನೇನೋ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರ್ತೀವಿ, ನಾವು ಇಲ್ಲಿಂದ ಅಲ್ಲಿ ಯಾತ್ರೆ ಮಾಡ್ತಾ ಇರ್ತೀವಿ, ಇಲ್ಲಿ ಚುನಾವಣೆ ನಡೀತಾ ಇರುತ್ತೆ. ವಿ ಮಿಸ್ ದಿ ಎಂಟೈರ್ ಪಾಯಿಂಟ್. ಲೀಡರ್ಗೆ ಜನರಿಗೆ ಕಾಣಿಸ್ತಾ ಇರಬೇಕು. ಲೀಡರ್ ಬಗ್ಗೆ ಎಲ್ರಿಗೂ ಒಂದು ರೀತಿಯ ಹೆಮ್ಮೆ ಇರಬೇಕು, ಗೌರವ ಇರಬೇಕು. ಈತ ನನ್ನ ಸಾರಥಿ ಆಗಿದ್ರೆ ನನ್ನ ದೇಶ ಸುಭದ್ರವಾಗಿರುತ್ತೆ. ಅಂದ್ರೆ ಅವರಲ್ಲ ಅದು ಇಲ್ಲ ಅಂತ ನೀವು ಹೇಳ್ತಾ ಇರೋದು ಇಂಡೈರೆಕ್ಟ್ ಆಗಿ ನನಗೆ ಅರ್ಥ ಆಗಿಲ್ಲ. ಇಲ್ವೇ ಇಲ್ಲ ಪಾಪ, ಅವ್ರ ಹತ್ರ ಇಲ್ವೇ ಇಲ್ಲ. ಒಂದು ಕಾಲದಲ್ಲಿತ್ತು, ಈಗಂತೂ ಇಲ್ವೇ ಇಲ್ಲ. ನಥಿಂಗ್. ಅವ್ರು ಕೊನೆ ಪಕ್ಷ ಅವ್ರಿಗೆ ಕ್ಯಾಂಡಿಡೇಟ್ ನಾವೇ ಕೊಡಬೇಕಾಗಿರುತ್ತೆ ಕೊನೆಗೆ. ಆ ಸ್ಥಿತಿ ಅಲ್ಲ, ಅವರು ಯಾವಾಗಲೂ ಒಂದು ಆರೋಪ ಮಾಡ್ತಾ ಇರ್ತಾರೆ, JDS ಇಸ್ ಅ ವಾಯ್ಸ್ಲೆಸ್ ಪಾರ್ಟಿ, BJP ಇಸ್ ಅ ಫೇಸ್ಲೆಸ್ ಪಾರ್ಟಿ ಅಂತ ಅಂದ್ಬಿಟ್ಟು. ಹೌದು, ಟೂ ಮೆನಿ ಫೇಸಸ್ ಇರ್ತದೆ. ಅಂದ್ರೆ ಈಗ ಅವರ ಹೇಳಿಕೆಗಳು ಕೊಡೋದಲ್ಲಿ ಭೂಮಿ ಮೇಲಿರೋ ಪರ್ಫಾರ್ಮೆನ್ಸ್ ನೋಡಿ, ನೀವು ವಾಸ್ತವದಲ್ಲಿ ಭೂಮಿ ಮೇಲೆ ಪರ್ಫಾರ್ಮೆನ್ಸ್ ನೋಡಿ. ಕಳೆದ 10 ವರ್ಷಗಳಲ್ಲಿ ಯಾವ ರೀತಿ ದೇಶ ರಾಕೆಟ್ ಸಮಾನ ಮೇಲೆ ಹೋಗಿದೆ. ಕಳೆದ 70 ವರ್ಷದಲ್ಲಿ ಆಗದೆ ಇರೋವಂಥ ಪ್ರಗತಿ ಕಳೆದ 10 ವರ್ಷದಲ್ಲಿ ದೇಶ ಹೆಂಗೆ ಮುಂದೆ ಹೋಗಿದೆ. ಇವತ್ತಿನ ದಿನ ನಾನು 4:30ಕ್ಕೆ ನ್ಯಾಷನಲ್ ಕಾಲೇಜಲ್ಲಿ ಮೆಟ್ರೋಲ್ ಕೂತ್ಕೊಂಡು ನಾನು 4:54ಕ್ಕೆ
ಇಲ್ಲಿದ್ದೆ ಪ್ಲಸ್ ನಿಮ್ಮ ವಾಹನ ಬಂದು ರಿಸೀವ್ ಇದೇನು ಸಾಧ್ಯವಾಗ್ತಾ ಇತ್ತು ಇದು ಯಾಕೆ ಹಾಗಾದ್ರೆ ಮೆಟ್ರೋ ವಿಚಾರದಲ್ಲಾಗ್ಲಿ ಮತ್ತೊಂದು ವಿಚಾರದಲ್ಲಾಗ್ಲಿ ಕಾಂಗ್ರೆಸ್ ಕೊಡುಗೆ ಶೂನ್ಯ ಅಂತ ಅದರಲ್ಲೂ ಅವ್ರಿಗೆ ಅಪೋಸಿಷನ್ ಅಲ್ವಾ, ಅವ್ರಿಗೇನಾದರೂ ಚೆನ್ನಾಗಿ ಮಾಡೋಕೆ ಹೋದ್ರೆ ಸೂಟ್ ಬೂಟ್ ಸರ್ಕಾರ ಅಂದ್ಬಿಡ್ತಾರೆ. ಬೇರೆ ಏನಾದರೂ ಮಾಡಿದ್ರೆ ಕ್ರಿಟಿಸಿಸಮು ಲಿಟಿಗೇಷನ್ ಬಿಟ್ಟು ಒಳ್ಳೆ ಕೆಲಸಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಲೇಟೆಸ್ಟ್ ದೇವಸ್ಥಾನದ ಬಗ್ಗೆ ಕೂಡ ನಾವು ಬರಲ್ಲ. ದೇವರಾಜ್, ಈಗ ನನ್ನ ಮಿತ್ರ ಸುಧೀಂದ್ರ ಅವರ ವಿಷಯದಲ್ಲಿ ನನಗೊಂದು ಭಿನ್ನಾಭಿಪ್ರಾಯ ಇದೆ. ತಮ್ಮ ಮಾತುಗಳಿಗೆ ನನಗೆ ಸಹಮತ ಇದೆ. ಯಾಕೆಂತಂದ್ರೆ ಈಗ ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆಯನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ವಿಧಾನಸಭೆ ಚುನಾವಣೆಯನ್ನ ಕಾಂಗ್ರೆಸ್ ಗೆದ್ದಿದೆ, ಅದರಲ್ಲಿ ಅಡಬೋತಲ್ಲ, ಅಭೂತಪೂರ್ವವಾದ ಒಂದು ಮೆಜಾರಿಟಿಯಲ್ಲಿ ಗೆದ್ದಿದೆ. ಅದಕ್ಕೆ ನಾನಾ ಕಾರಣಗಳಿರ್ಬೋದು, ಆದರೆ ಅತಿ ಮುಖ್ಯವಾದ ಒಂದು ಕಾರಣ ಇದೆ, ಅದನ್ನ ಮರ್ತ್ಯಾರೆ. ಅವರು ಬೀಗಲಿ ಅದನ್ನ ಸಂಭ್ರಮಿಸಲಿ, ಅದ್ರ ಬಗ್ಗೆ ನನ್ನ ತಕರಾರಿಲ್ಲ. ಆದರೆ ಕಾಂಗ್ರೆಸ್ ಗೆಲ್ಲಕ್ಕೆ ಅತಿ ಮುಖ್ಯವಾದ ಕಾರಣ ಇದೆ. ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅಂತ ಈ ರಾಜ್ಯದ ಜನ ಗೆಲ್ಸಿದ್ದಲ್ಲ, ಬಿಜೆಪಿನ ಸೋಲಿಸಬೇಕು ಅಂತ ಅವ್ರನ್ನ ಗೆಲ್ಸಿದ್ದು. ಇದು ಸಹ ನಾವು ಒಪ್ಪುವಂಥದ್ದು. ಅಲ್ಲ, ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಲೋಕಸಭೆಗೆ ಈ ಚಿತ್ರ ಇಲ್ಲ. ಲೋಕಸಭೆಗೆ ಈ ಚಿತ್ರ ನನ್ನ ರಾಜ್ಯದ ಜನತೆ ಮುಂದೆ ಇಲ್ಲ. ದೇಶದ ಬಗ್ಗೆ ಮಾತಾಡ ಖಂಡಿತವಾಗಿ ನಾನು ಹೇಳ್ತೀನಿ ನಿಮಗೆ. ಈಗೇನಾಗಿದೆ, ಕಾಂಗ್ರೆಸ್ ಬಂದಿರತಕ್ಕಂತಹ 7-8 ತಿಂಗಳಲ್ಲಿ ಏನೇನು ಅನಾಹುತ. ಇವತ್ತು ಬಿಜೆಪಿ ಬಗ್ಗೆ ಏನಂತ ಆರೋಪ ಮಾಡಿದ್ರು, ಮೊದಲನೇದಾಗಿ ಬಂದಂಥದ್ದು ಪೇ CM ಅಂತ 40% ಅಂತ ಹೇಳಿದ್ರು. ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಬೆಂಗಳೂರು ಮತ್ತೆ ರಾಜ್ಯದ ಅಸೋಸಿಯೇಷನ್ ಅವರು ಏನಂತ ಹೇಳಿದ್ರು, ಕಾಂಗ್ರೆಸ್ನವರು ಸಹ ಅದಕ್ಕಿಂತ ಇನ್ನೂ ಹೆಚ್ಚಿನ ರೀತಿ ಕಮಿಷನ್ ಅನ್ನು ಪಡಿತಿದ್ದಾರೆ, ಭ್ರಷ್ಟಾಚಾರದ ಕೂಪ ಅಂತಕ್ಕಂಥ ಮಾತನ್ನ ಅದೇ ಅಧ್ಯಕ್ಷ ಹೇಳಿದ್ರು. ಬಟ್ ಈ ಲೆಕ್ಕಾಚಾರಗಳು ಲೋಕಸಭೆಯಲ್ಲಿ ವರ್ಕೌಟ್ ಆಗುತ್ತೆ ಇಲ್ಲ. ನನಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ಈ 7-8 ತಿಂಗಳಲ್ಲಿ ಕಾಂಗ್ರೆಸ್ನ ವಿಷಯದಲ್ಲಿ ಜನ ಯಾವ ರೀತಿ ಭ್ರಮ ನಿರಸನವನ್ನು ಗೊಂಡಿದ್ದಾರೆ ಅಂತಕ್ಕಂಥದ್ದು ಅಲ್ಲ. ಅತಿ ಮುಖ್ಯವಾಗಿ ಏನಾಗ್ತದೆ, ಒಂದು ಇದು ಕಾಂಗ್ರೆಸ್ನ ವೈಫಲ್ಯ 8 ತಿಂಗಳಲ್ಲಿ ಏನಾಗಿದೆ, ಗ್ಯಾರಂಟಿಯ ಗೊಂದಲಗಳು ಏನಾಗಿದೆ, ಅದನ್ನ ಮುಂದೆ ಚರ್ಚೆ ಮಾಡೋಣ. ವೈಫಲ್ಯ ಅಂತೀರಾ? ಇವತ್ತು ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮ ನೋಡಿದ್ರೆ ಅಲ್ಲಿ ಲಕ್ಷಾಂತರ ಜನ ಸೇರ್ಕೊಂಡು ಕೇಕೆ ಹಾಕ್ತಾ ಇದ್ದಾರೆ. ನಾನು ಆಡಳಿತದಲ್ಲಿದ್ರೆ ಜನಗಳು ಸೇರಿಸೋದು ಹೇಗೆ ಅಂತ ನನಗೂ ಗೊತ್ತು, ಬಿಜೆಪಿ ತಂದಿರೋ ಯೋಜನೆ ಫೇಲ್ಯೂರ್ ಅಂತ ನಾನು ಹೇಳ್ತೀನಿ. ಅಲ್ಲಿಗೆ ಬರ್ತಿದ್ದೀನಿ. ಈಗ ಒಂದು ಎಕ್ಸಾಂಪಲ್ ಸರ್, ನೀವೀಗ ಯೋಜನೆ ಬಗ್ಗೆ ಕೇಳ್ಬಿಟ್ರಿ, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯುವ ನಿಧಿ ಇವತ್ತಿನ ದಿವಸ ಮಾಡಿದ್ರು. ನನ್ನ ರಾಜ್ಯದಲ್ಲಿರ್ತಕ್ಕಂಥ ಗ್ರಾಜುಯೇಟ್ಸ್ ಎಷ್ಟು ಸರಿ ಸುಮಾರು 5 ಲಕ್ಷ ಅಂತ ಇವರು ಅಂದಾಜು ಮಾಡಿದ್ದಾರೆ. ಇವತ್ತಿನವರೆಗೂ ಆಗಿರ್ತಕ್ಕಂಥದ್ದು 70,000 ಏನು ರಿಜಿಸ್ಟ್ರೇಷನ್ ಇರಲಿ, ಅದ್ರ ಬಗ್ಗೆ ನನ್ನ ತಕರಾರಿಲ್ಲ. ಆದ್ರೆ ಒಂದು ವಾಸ್ತವ ಇಟ್ಕೋಬೇಕು. ಅವ್ರ ಗುರಿ ಏನು, ರಾಜ್ಯದ ಒಂದು ನಿರುದ್ಯೋಗಿ ಪದವೀಧರರಿಗೆ ನಾನು ಸಹಾಯ ಮಾಡಬೇಕು ಅಂತ ಪ್ರಾಮಾಣಿಕವಾಗಿ ಅದಿದ್ದಿದ್ರೆ ಖಂಡಿತವಾಗಿ ಅವ್ರು ಮಾಡಬೇಕಾಗಿದ್ದು ಹೆಂಗ್ ಗೊತ್ತಾ, ಸನ್ಮಾನ್ಯ ಸಿದ್ದರಾಮಯ್ಯವ್ರ ಕಾಲದಲ್ಲಿ 2013ರಿಂದ 2018ರವರೆಗೂ 2.25 ಲಕ್ಷ ಹುದ್ದೆಗಳು ಖಾಲಿ ಇದ್ದು. ಯಾಕೆ ತುಂಬಲಿಲ್ಲ? ತುಂಬಿಟ್ಟಿದ್ರೆ ಇವತ್ತಿನ ದಿವಸ ಕೇವಲ 1.5 ಲಕ್ಷ ಹುದ್ದೆಗೆ ಮಾತ್ರ ನೀವು ಪರಿಹಾರ ಕೊಡಬೇಕಾಗಿತ್ತು. ಅಂದ್ರೆ ಪ್ರಾಮಾಣಿಕವಾಗಿಲ್ಲ, ತೋರ್ಪಡಿಕೆಗೋಸ್ಕರ ಜನಗಳನ್ನ ಆ ವಿಚಾರ ಬೇಡ, ನಾನು ಬರ್ತೀನಿ ಒಂದು ನಿಮಿಷ. ನೋಡಿ, ಕಳೆದ ವಿಧಾನಸಭಾ ಚುನಾವಣೆ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಲ್ಲ, ಆವಾಗ ಆಡಳಿತದಲ್ಲಿದ್ದು ಬಿಜೆಪಿಯವರು. ಬಿಜೆಪಿಯವರನ್ನ ಸೋಲಿಸಿ ನೀವು ಬಂದ್ರೆ ಅದಕ್ಕೆ ಕಾರಣ ನಾನು ಏನು ಅಂತ ಹೇಳಲ್ಲ. ಲೋಕಸಭಾ ಚುನಾವಣೆ 2014-2019 ನಡೆದ ರೀತಿಯನ್ನು ನಾವು ನೋಡಿದಾಗ ಮೋದಿ ಹೆಸರಿನಲ್ಲಿ ಚುನಾವಣೆ ನಡೆದಿರ್ತಕ್ಕಂಥದ್ದು. ಈಗಲೂ ಕೂಡ ಭಾಸ್ಕರ್ ರಾವ್ ಅವರು ಹೇಳಿದ್ದೇನು, ನಾಯಕತ್ವದ ಬಗ್ಗೆ ಹೇಳಿದ್ರೆ ಹೊರತು ಕ್ಯಾಂಡಿಡೇಟ್ಗಳ ಬಗ್ಗೆ ಅವ್ರು ಮಾತಾಡಲಿಲ್ಲ. ಎಲ್ಲಾ ಕಡೆನೂ ಅವ್ರ ಪ್ರವೃತ್ತಿನೇ ಅದು. ಸ್ಟೇಟ್ ರಿಲೇಶನ್ಶಿಪ್ ಅಲ್ಲಿ ಯಾವ್ದಾದ್ರು ಫೇಸ್ ಇಟ್ಟಿದ್ರ, ಅಲ್ಲೂ ಮೋದಿ ಹೋಗ್ಲಿ, ಸೋತಾಗ ಮೋದಿಗೆ ಅಕೌಂಟಬಿಲಿಟಿ ಮಾಡಿದ್ರ, ಮೋದಿಯಿಂದ ಸೋತ್ವಿ ಅಂತ ಹೇಳಿದ್ರ. ಎಲ್ಲಾ ಕಡೆ ಒಂದೇ ಫೇಸ್ ಪ್ರೊಜೆಕ್ಷನ್. ನಾವು ಮೋದಿಯಿಂದ ಗೆಲ್ತೀವಿ ಅಂದಾಗ ಮೋದಿಯಿಂದ ಸೋತ್ರಿ ಅನ್ನೋದು ಒಪ್ಕೊಳ್ಳಿ. ವೈ ಪ್ಲೇಸಿಂಗ್ ಈಗ ನೀವು ಆಟ ನೋಡಕ್ ಬಂದಾಗ ಗೆದ್ರೆ ಆಡಕ್ ಬಂದಿದ್ದೆ, ಸೋತ್ರ ನೋಡಕ್ ಬಂದಿದ್ದೆ ಅಂದಂಗೆ ಈಗ ನೀವು ಸೋತಾಗ್ಲೂ ಒಪ್ಕೊಳ್ಳಿ, ಹೌದು ಮೋದಿ ರೋಡ್ ಶೋ ಮಾಡಿದ್ರು ಸೋತ್ವಿ ಅಂತೇಳಿ, ತಪ್ಪೇನು? ಈಗ ನೀವು ನಮಗದು ಪಾಯಿಂಟ್ ಔಟ್ ಮಾಡ್ತೀರಿ, ನಿಮ್ಗೆ ಅನ್ವಯ ಆಗೋದಿಲ್ವಾ? ಒಂದು ದೇವರಾಜ್ ಸಾಹೇಬ್ರು ಈ 2 ಲಕ್ಷ ಉದ್ಯೋಗ ಹಂಗೆ ಹಿಂಗೆ ಅಂತಕ್ಕಂಥ ಮಾಹಿತಿ ಕೊಡ್ತಾ ಇದ್ರು. ಇವತ್ತೆಷ್ಟು ವಿಪರ್ಯಾಸ JDS ಪಕ್ಷದ್ದು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ, 2014ನಲ್ಲಿ ವರ್ಷಕ್ಕೆ 2 ಕೋಟಿ ಎಷ್ಟು ಹೇಳಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದು, ಅದ್ರ 10% ಮಾಡೋಕ್ಕಾಗಿಲ್ಲ ಒಂದೇ ಒಂದು ವರ್ಷ ಕೂಡ. ಅದನ್ನ ಇವತ್ತು ಇವರು ಪ್ರಶ್ನಿಸ್ತಾ ಮಾಡಲ್ಲ. 2 ಲಕ್ಷ ಉದ್ಯೋಗದ ಅಲ್ಲಿಗೆ ಇವ್ರದ್ದು ಒಂದ ನೀತಿ ಅಲ್ವಾ ಇದು? ಡಬಲ್ ಸ್ಟ್ಯಾಂಡರ್ಡ್ಸ್ ಅಲ್ವಾ? ಯು ಆರ್ ರೈಟ್. ಪ್ರಶ್ನೆ ಮಾಡಿದ್ರೆ ಎಲ್ಲಾ ವಿಚಾರನೂ ಪ್ರಶ್ನೆ ಮಾಡ್ಲಿ. ಆಮೇಲೆ ನಮ್ದೊಂದು ಪ್ರಶ್ನೆ, 2 ಕೋಟಿ ಉದ್ಯೋಗ ಈಗ ಬಿಜೆಪಿಯ ಸೋಲಿಗೆ ಮೋದಿ ಕಾರಣ ಅಂತ ಹೇಳಿ ಅಂತ ತಾವು ಹೇಳಿದ್ರಲ್ಲ, ಅಕೌಂಟಬಿಲಿಟಿ. ಒಂದು ವೇಳೆ ಏನಾದ್ರೂ ಲೋಕಸಭಾ ಚುನಾವಣೆಯಲ್ಲಿ ನೀವು ಅಂದ್ಕೊಂಡಷ್ಟು ಸೀಟು ಬರಲಿಲ್ಲ ಅಂದ್ರೆ ನಿಮ್ಮಲ್ಲಿ ಯಾರನ್ನ ಹೊಣೆಗಾರನ ಮಾಡ್ತೀರಾ? ನೋಡಿ, ಸಿದ್ದರಾಮಯ್ಯನವ್ರನ್ನ ಕೇಳ್ಬೇಕಾ, DK ಶಿವಕುಮಾರ್ ಕೇಳ್ಬೇಕಾ, ಅಥವಾ ಅಗೇನ್ ರಾಹುಲ್ ಗಾಂಧಿ ಕಾರಣ ಅನ್ಬಿಡ್ತೀರಾ?